ಭೀಮಾರ್ಮಿ ಕಡೆಯಿಂದ ರಾಜ್ಯಾಧ್ಯಕ್ಷರೇನೆ ನಿನ್ನೆ ನಮ್ಮ ಮಹಾಭಾರತ ಕಾರ್ಯಕ್ರಮದಲ್ಲಿ ಇದ್ರು. ಅವ್ರು ಹೇಳೋದು ನಿಮ್ಮ ಪಥಸಂಚಲನದ ಉದ್ದೇಶ ಏನು ಅಂತಂದ್ರೆ RSS ನವರು ಪ್ರಿಯಾಂಕ್ ಖರ್ಗೆಗೆ ಸವಾಲ್ ಹಾಕಿ ನಾವು ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲವಾಗಿ ನಾವು ನಡೆಸ್ತಾ ಇದ್ದೇವೆ. ಹಿಂಗೆ ಆ ಭೀಮಾರ್ಮಿಯ ರಾಜ್ಯಾಧ್ಯಕ್ಷರ ಬಹಿರಂಗವಾಗಿ ನಾವು ಪ್ರಿಯಾಂಕ್ ಖರ್ಗೆಗೋಸ್ಕರ ಪಥಸಂಚಲನ ಕೇಳ್ತಾ ಇದೀವಿ ಅಂತ ಹೇಳಿದಾಗ ಇದ್ರ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ವೈಯಕ್ತಿಕ ಹಿತಾಸಕ್ತಿ ಇದೆ. ಕಾನೂನು ಸುವ್ಯವಸ್ಥೆಗಿಂತ ಹೆಚ್ಚಾಗಿ ಪ್ರಿಯಾಂಕ್ ಖರ್ಗೆ ಡಸಂಟ್ ವಾಂಟ್ ದ ಪಥಸಂಚಲನ ಟು ಹ್ಯಾಪನ್ ಇನ್ ಚಿತ್ತಾಪುರ. ಹಿಂಗೊಂದು ವಿಶ್ಲೇಷಣೆ ಬಂದ್ಬಿಡುತ್ತೆ. ನೀವಿದೇ ಮಾತು ಹೇಳ್ತೀರಿ ಅಂತ ನನಗೆ ಗೊತ್ತಿತ್ತು. ನೋಡಿ, ಪ್ರಶ್ನೆ ಅದಲ್ಲ. ಪ್ರಿಯಾಂಕ್ ಖರ್ಗೆ ಅಂದ್ರೆ ಯಾರು? ಪ್ರಿಯಾಂಕ್ ಖರ್ಗೆ ಅಂತಂದ್ರೆ ಒಬ್ಬ ಜನಪ್ರತಿನಿಧಿ. ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದಲ್ಲಿರುವಂತ 2.5 ಇಂದ 3 ಲಕ್ಷ ಮತದಾರರ ಪ್ರತಿನಿಧಿ ಆತ. ಮಾತ್ರ ಅಲ್ಲ, ಅವರು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಚಿವರು. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಕೋಟ್ಯಾನುಕೋಟಿ ಜನರು ಇವತ್ತು ಅವರು ತಗೊಳ್ಳುವಂತ ತೀರ್ಮಾನದ ಮೇಲೆ ಅನೇಕ ಜನರ ಭವಿಷ್ಯಗಳು ಕೂಡ ತೀರ್ಮಾನ ಆಗ್ತದೆ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಇಂತಹ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಒಬ್ಬ ದಲಿತ ನಾಯಕನನ್ನ ಯಾಕೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ, ಯಾಕೆ ಬೇರೆಯವ್ರ ಮೇಲೆ ಮಾಡೋದಕ್ಕಾಗ್ತಾ ಇಲ್ಲ? ದಲಿತರ ಧ್ವನಿಯನ್ನ ಹುಡುಗಿಸಬೇಕು ಅನ್ನೋಂತ ಬಿಜೆಪಿ ಅವ್ರ ಷಡ್ಯಂತ್ರ ಏನಿದೆಯಲ್ಲ, ದಲಿತರ ಧ್ವನಿಯನ್ನ ಬೆಳೆಯಕ್ ಬಿಡಬಾರ್ದು ಅನ್ನೋಂತ ಬಿಜೆಪಿ ಅವ್ರ ಷಡ್ಯಂತ್ರ ಏನಿತ್ತಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲಿಲ್ಲದ ಸರ್ದಾರ ಅನ್ನೋಂತ ಹೆಸರೇನಿತ್ತು ಅದನ್ನ ಮುರಿಬೇಕು ಅಂತೇಳಿ ಷಡ್ಯಂತ್ರ ಮಾಡಿ ಕಳೆದ ಚುನಾವಣೆಯಲ್ಲಿ ನೀವು ಮಾಡಿದಂತ ಎಲ್ಲ ಅಪಪ್ರಚಾರಗಳೇನಿತ್ತಲ್ಲ, ಸುಳ್ಳು ಅಪಪ್ರಚಾರಗಳು, ಆ ಅಪಪ್ರಚಾರಗಳ ಒಟ್ಟು ಮೊತ್ತ ಇವತ್ತು ಆ ದಲಿತ ಸಮುದಾಯದ ಒಳಗಡೆ ಒಂದು ನೋವನ್ನು ಸೃಷ್ಟಿ ಮಾಡಿದೆ. ಭೀಮಾರ್ಬಿ ಅವ್ರಿಗೂ ಆ ನೋವನ್ನು ಸೃಷ್ಟಿ ಮಾಡಿದೆ. ಹಿಂಗಾಗಿ ದೇ ಆರ್ ಸೀಯಿಂಗ್ ದೇರ್ ವಾಯ್ಸ್ ಇನ್ ಪ್ರಿಯಾಂಕ್ ಖರ್ಗೆ. ಭೀಮಾರ್ಮಿಯವರಾಗ್ಲಿ, ದಲಿತ ಸಂಘರ್ಷ ಸಮಿತಿಯವರಾಗ್ಲಿ, ಅಥವಾ ಇತರ ದಲಿತ ಸಂಘಟನೆಗಳಾಗ್ಲಿ, ಶೋಷಿತ ಸಮುದಾಯದವರಾಗ್ಲಿ, ಯಾಕೆ ಸಿದ್ದರಾಮಯ್ಯನವ್ರನ್ನ ಇಡೀ ಹಿಂದ ಸಮುದಾಯ ನಮ್ ಧ್ವನಿ ಅಂತ ತಿಳ್ಕೊಳ್ತು? ಸಿದ್ದರಾಮಯ್ಯನವ್ರನ್ನ ಅವತ್ತು ತುಳಿಯಕ್ ಪ್ರಯತ್ನ ಮಾಡಿದಾಗ, ಸಿದ್ದರಾಮಯ್ಯನವ್ರ ವಿರುದ್ಧ ನೀವು ಅಪಪ್ರಚಾರ ಮಾಡಿದಾಗ ಸಹಜವಾಗಿ ನಿಂತರು. ಅದೇ ತರದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಪ್ರಿಯಾಂಕ್ ಖರ್ಗೆ ಅವರನ್ನ, ಅವ್ರ ವಿರುದ್ಧ ನೀವು ಮಾಡ್ತಾ ಇರುವಂತಹ ಅಪಪ್ರಚಾರದ ವಿರುದ್ಧ ಇವತ್ತು ಇಡೀ ಶೋಷಿತ ಸಮುದಾಯಗಳು ಒಟ್ಟಾಗಿ ಅವ್ರ ಜೊತೆ ನಿಂತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನ್ ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ. ನಾ ಏನ್ ಅಂಜು ಮಗ ಆಲತ್ತ. ಈ ವಿಚಾರಕ್ಕೆ ಬರೋಣ ಸರ್. ಈ ವಿಚಾರ ನೀವು ಕೇಳಿದ್ರಿ ಯಾಕೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಒಟ್ಟಾಗಿ ನಿಂತ್ಕೋಬೇಕು ಎಲ್ಲ ದಲಿತರು, ಭೀಮಾರ್ಮಿ ಅವರು ಪ್ರಿಯಾಂಕ್ ಖರ್ಗೆ ಅವ್ರಿಗೋಸ್ಕರನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಜುಕೇಟ್ ಅಜಿಟೇಟ್ ಅನ್ನುವ ಮಾತನ್ನು ಹೇಳಿದ್ರು. ನೀವು ಸಂಘಟಿತರಾಗಿ, ಶಿಕ್ಷಿತರಾಗಿ ಹೋರಾಟ ಮಾಡೋದಕ್ಕೆ ಸಜ್ಜಾಗಿ. ಆ ಹೋರಾಟ ಮಾಡೋದಕ್ಕೆ ಭೀಮಾರ್ಮಿ ಇವತ್ತು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ, ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದೆ. ದೇ ಆರ್ ಫಾಲೋಯಿಂಗ್ ದ ವರ್ಡ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ಇದೇ ಭೀಮಾರ್ಮಿಯವರು ನೀವು ಹೇಳಿದಾಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಫಾಲೋ ಮಾಡೋರಾಗಿದ್ರೆ ಅವರೇ ಬರೆದಿರುವ ಪತ್ರದಲ್ಲಿ ನಮಗೆ ಪಥಸಂಚಲನದ ಸಂದರ್ಭದಲ್ಲಿ ಖಡ್ಗವನ್ನ ಹಾಗೆ ಪರವಾನಗಿ ಹೊಂದಿರುವ ಬಂದೂಕನ್ನ ಪಥಸಂಚಲನದ ಭಾಗವಾಗಿ ಬಳಸಲಿಕ್ಕೆ ಅನುಮತಿ ಕೊಡಿ. ಇದ್ಯಾವ ಅಂಬೇಡ್ಕರ್ ತತ್ವ ಸರ್? ಇದ್ಯಾವ ಸಂವಿಧಾನಿಕ ಆಗ್ರಹ? ಇದೇ ಭೀಮಾರ್ಮಿಯವರು ಬರೆದಿರುವ ಪತ್ರ ಇದು. ಅವ್ರು ಯಾರಾದ್ರೂ ಒಬ್ಬ ಆತರ ಪತ್ರ ಬರೆದಿದ್ರೆ ಸಂವಿಧಾನದ ಅರಿವಿಲ್ಲದೆ ಇರುವಂತ ಯಾರೋ ಒಬ್ಬ ವ್ಯಕ್ತಿ ಬರೆದಿದ್ದಾನೆ. ಭೀಮಾರ್ಮಿಯ ರಾಜ್ಯಾಧ್ಯಕ್ಷರು ಸರ್, ಇವರೇ ಬೆಂಬಲ ಕೊಡ್ತಿರೋದು ಪ್ರಿಯಾಂಕ್ ಖರ್ಗೆ ಅವರಿಗೆ. ಅದೇ ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ನೀವು ಅದಕ್ಕೆಲ್ಲ ಹೇಳ್ತಾರೆ ಲಾಠಿ ಏನ್ ಆರ್ಮ್ಸ್ ಆಕ್ಟ್ ಕೆಳಗಡೆ ಬರ್ತದ? ಲಾಠಿ ಒಬ್ಬನೇ ಹಿಡ್ಕೊಂಡು ದನ ಮೇಯಿಸ್ಕೊಂಡು ಹೋದ್ರೆ ಆರ್ಮ್ಸ್ ಆಕ್ಟ್ ಕೆಳಗಡೆ ಬರಲ್ಲ. ಲಾಠಿ ಒಬ್ಬನೇ ಹಿಡ್ಕೊಂಡು ಕುರಿಗಳಿಂದ ಹೋದ್ರೆ ಆರ್ಮ್ಸ್ ಆಕ್ಟ್ ಬರಲ್ಲ. ಆದ್ರೆ ಸಾಮೂಹಿಕವಾಗಿ ಸಾವಿರಾರು ಜನ ಒಟ್ಟಿಗೆ ನೀವು ಲಾಠಿ ಹಿಡ್ಕೊಂಡು ಹೋದ್ರೆ ಅದು ಸಮಾಜದೊಳಗಡೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಭೀಮಾರ್ಮಿಯವರು ಅದನ್ನೇ ಹೇಳ್ತಾ ಇರೋದು. ಯಾಕೆ ಹಿಂದೆ ಬಿಜೆಪಿಯವರು ನಾನ್ ನೋಡಿದೀನಿ, ಹಿಂದೆ ಪ್ರಮೋದ್ ಮುತಾಲಿಕರು ತುಮಕೂರಿನಲ್ಲಿ ಬಂದು ತ್ರಿಶೂಲ ವಿತರಣೆ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿದ್ರು. ತ್ರಿಶೂಲ ವಿತರಣೆ ಮಾಡುವಂತ ಕಾರ್ಯಕ್ರಮ ಕೊಟ್ಟಿದ್ರು. ಇವತ್ತು ವಿಜಯದಶಮಿ ಆಗುವಂತ ಸಂದರ್ಭದಲ್ಲಿ ಎಷ್ಟೋ ಕಡೆಗಳಲ್ಲಿ ಇವರು ಕಾರ್ಯಕ್ರಮ ಮಾಡಬೇಕಾದ್ರೆ ಖಡ್ಗ ಹಿಡ್ಕೊಂಡು ಬೀದಿಯಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಮೆರವಣಿಗೆ ಮಾಡಿದ್ದಾರೆ. ಅದೆಲ್ಲದಕ್ಕೂ ಪ್ರತ್ಯುತ್ತರ ಅನ್ನುವ ತರದಲ್ಲಿ ಅವ್ರಿಗೆ ಇದನ್ನೆಲ್ಲ ನೀವು ಮಾಡೋದಕ್ಕೆ ಅವಕಾಶ ಕೊಡೋದಾದ್ರೆ ನಮಗೂ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ನೀವು ಮಹಾನ್ ಸುಳ್ಗಾರ, ಬಹಳ ಸುಳ್ಗಾರ ಇದ್ದಂಗಿದ್ದಾರೆ ಇವರು. ಬಿಜೆಪಿಗರು RSS ನವರು ಇಟ್ಕೊಂಡ್ರು ತಪ್ಪು, ಬೇರೆ ಸಮುದಾಯದವರು ಹಬ್ಬದ ಆಚರಣೆಯ ಭಾಗವಾಗಿ ಪ್ರದರ್ಶನ ಮಾಡಿದ್ರು ತಪ್ಪು. ಡಿಕೆತ್ ಅವರೇ ಅವ್ರು ಮಾಡಿದಾಗ ಎಷ್ಟು ಒಬ್ಜೆಕ್ಟ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರದ ಭಾಗವಾಗಿ? ಬೇರೆ ಸಮುದಾಯ ನಮ್ಮ ಹಬ್ಬದ ಭಾಗವಾಗಿ ಖಡ್ಗವನ್ನ ಜಳಪಿಸ್ತೀವಿ, ಪ್ರದರ್ಶನ ಮಾಡ್ತೀವಿ ಅಂದಾಗ ಅದನ್ನು ಒಬ್ಜೆಕ್ಟ್ ಮಾಡಿದ ಕಾಂಗ್ರೆಸ್ ಪಕ್ಷ RSS ಕೈಯಲ್ಲಿರುವ ದಂಡವನ್ನ ಖಡ್ಗವಾಗಿ ಯಾಕೆ ಗಮನಿಸ್ತಿದೆ ಅಂತ ಹೇಳಿ ನಾ ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ದಂಡವನ್ನ ನಾವು ಹಿಡ್ಕೊಂಡು ಬರ್ತೀವಿ ಅಂತ ಹೇಳ್ತೀರಿ, ಅದನ್ನೇ ಹೇಳಿದ್ವಿ. ದನದಿಂದ ದಂಡ ಹಿಡ್ಕೊಂಡು ಹೋದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಕೇಳಲ್ಲ. ಕುರಿಯಿಂದ ದಂಡ ಹಿಡ್ಕೊಂಡೋದ್ರೆ ಇದು ಆರ್ಮ್ಸ್ ಆಕ್ಟ್ ಕೆಳಗಡೆ ಬರಲ್ಲ ಅಂತೇಳಿ ಯಾರು ಪ್ರಶ್ನೆ ಕೇಳಲ್ಲ. ಆದ್ರೆ ಜನಸಾಮಾನ್ಯರು, ಪ್ರಜೆಗಳ ನಡುವೆ ನೀವು ಭಯವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ದಂಡ ಹಿಡ್ಕೊಂಡು ನಡೆದ್ರೆ ಆಗ ಪ್ರಶ್ನೆ ಕೇಳಬೇಕಾಗ್ತದೆ. ಸರ್ಕಾರ ಪ್ರಶ್ನೆ ಕೇಳ್ತದೆ. ನೀವು ಗುಲಾಬಿ ಹೂವು ಹಿಡ್ಕೊಂಡು ಬಂದ್ರೆ ಯಾಕೆ ಪ್ರಶ್ನೆ ಕೇಳ್ತಾರೆ?
ನೀವು ಕಮಲದ ಹೂವು ಹಿಡ್ಕೊಂಬನ್ನಿ, ಬಿಜೆಪಿ ಅವರೆಲ್ಲರೂ ಯಾರು ಪ್ರಶ್ನೆ ಕೇಳ್ತಾರೆ? ನಿನ್ ಜನ್ಮಕ್ಕೆ ಹೋಗೋ. ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದಿಯಾಗಿ ದಲಿತರ ವಿರೋಧಿ ಆರ್ಎಸ್ಎಸ್ ಅನ್ನೋ ಮನಸ್ಥಿತಿ, ಆ ರೀತಿಯ ಒಂದು ಕಲ್ಪನೆ ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರಲ್ಲಿ ಜನಸಾಮಾನ್ಯರಲ್ಲೂ ಕೂಡ ಇದೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರಿಗೋಸ್ಕರ ಬೆಂಬಲವಾಗಿ ಭೀಮ್ ಆರ್ಮಿ ನಿಂತಿದೆ. ದಲಿತ ನಾಯಕನ ಪರವಾಗಿ ಒಂದು ದಲಿತ ಸಂಘಟನೆ ನಿಂತಿದೆ. ತಪ್ಪೇನಿದೆ ಇದರಲ್ಲಿ? ನೋಡಿ, ಈಗ ನನ್ ಮಕ್ಕಳಿಗೆ ದಲಿತ ನಾಯಕರು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನ್ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಮಾತ್ರನಾ? ಯಾಕೆ ಪರಮೇಶ್ವರ್ ಪರವಾಗಿ ಯಾರು ನಿಂತ್ಕೊಂಡ್ರು? 2013ರಲ್ಲಿ ಇವ್ರ ಪಕ್ಷದ ನಾಯಕರು ಪಕ್ಷ ಕಟ್ಟಿದ್ ಪರಮೇಶ್ವರ್, ಅವ್ರಿಗೆ ಸಿಗ್ಬೇಕಾಗಿದ್ ಸಿಎಂ ಸ್ಥಾನ ಕಿತ್ಕೊಂಡಿದ್ ಯಾರು? ಸಿದ್ದರಾಮಯ್ಯನವರು. ಅವಾಗ ಇವ್ರು ಯಾರಿಗೂ ದಲಿತ ನಾಯಕ ನೆನಪಾಗ್ಲಿಲ್ಲ. ಪರಮೇಶ್ವರ್ ದಲಿತರಲ್ವಾಗಾದ್ರೆ, ನರೇಂದ್ರ ಸ್ವಾಮಿ ಮಳವಳ್ಳಿ ಅವರು ಅವ್ರೇನ್ ದಲಿತರಲ್ವಾಗಾದ್ರೆ, KN ರಾಜಣ್ಣ ದಲಿತರಲ್ವಾಗಾದ್ರೆ, ನಿಮ್ ಪ್ರಕಾರ ಏನ್ ದಲಿತರಂದ್ರೆ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವ್ರು ಮಾತ್ರನಾ? ಅವಾಗಿರುವಂತ ದಲಿತ ಪ್ರೇಮ ಬರೀ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಮಾತ್ರ ಯಾಕೆ ಬರುತ್ತೆ? ಯಾಕಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಹೈಕಮಾಂಡ್, ಅವ್ರನ್ನ ಹೋಲಿಸುವಂತ ಕೆಲಸ ಮಾಡ್ಲೇಬೇಕು, ಅದಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರು ಅದಕ್ಕೆ ಹೋಲಿಸ್ತಾರೆ, DK ಶಿವಕುಮಾರ್ ಅದಕ್ಕೆ ಹೋಲಿಸ್ತಾರೆ. ಇದು ಆಕ್ಚುಲಿ ಚೆನ್ನಾಗಿ. ನೆಕ್ಸ್ಟ್, ದಂಡಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ನೀವೇ ಹೇಳಿದ್ರಿ, ಇದುವರೆಗೂ ಆಗಿರುವಂತ 400 ಪಥಸಂಚಲನದಲ್ಲಿ ಬಳಸಿರುವಂತ ದಂಡದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅಹಿತಕರ ಘಟನೆ ಆಗಿದ್ಯಾ? ಕೆಜಿಹಳ್ಳಿ, ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ದಂಡ ಹಿಡ್ಕೊಡೋದಂತ ಸ್ವಯಂ ಸೇವಕರಲ್ಲ. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ದಂಡ ಹಿಡ್ಕೊಳೋದಂತ ಸ್ವಯಂ ಸೇವಕರಲ್ಲ. ಅರ್ಥ ಆಯ್ತಲ್ಲ? ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ದಂಡ ಹಿಡ್ಕೊಳೋದಂತ ಸ್ವಯಂ ಸೇವಕರಲ್ಲ. ಅಷ್ಟೇ ಯಾಕೆ, 2019ರಲ್ಲಿ ಇದೇ ಕಲಬುರಗಿನಲ್ಲಿ ಇದೇ ಇವರು ಯಾರು ಪ್ರಿಯಾಂಕ ಖರ್ಗೆ ಅವರು MLA ಆಗಿದ್ದಾಗ, ಅಂದ್ರೆ ಆ ಭಾಗದಲ್ಲಿ MLA ಆಗಿದ್ದಾಗ, ಅಲ್ಲಿ ಯಾವುದೋ ಒಂದು ಗೋರಕ್ಷಣೆ ವಿಚಾರದಲ್ಲಿ ಆದಂತ ಗಲಾಟೆನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಂತ ಅಥವಾ ಕಲ್ ತೂರದಂತ 20-30 ಜನ ಇದಾರಲ್ಲ, ಅವ್ರು ಯಾರು ಅಷ್ಟೇ ದಂಡ ಹಿಡ್ಕೊಂಡಂತ ಸ್ವಯಂ ಸೇವಕರಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರನ್ನ, ಆಶಾ ಕಾರ್ಯಕರ್ತರವ್ರಿಗೆ ಹೊಡೆದವ್ರನ್ನ 2,000 ರೂಪಾಯಿ ನೋಟ್ ಕಟ್ಬಿಟ್ಟು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾರೆ ಜಮೀರ್ ಅಹಮದ್ ಖಾನ್. ಅವ್ರ ಬಗ್ಗೆ ಮಾತಾಡಲ್ಲ ಅವತ್ತು. ಇವತ್ತು ಬಂದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಒಂದು ದೇಶಭಕ್ತ ಸಂಘಟನೆ, ರಾಷ್ಟ್ರೀಯವಾದಿ ಸಂಘಟನೆ 100 ವರ್ಷದಿಂದ ನಡೆದಂತ ಪಥಸಂಚಲನದಲ್ಲಿ, ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲಿಯೂ ಸಹ ಒಂದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಆದ್ರೂ ಸಹ ನೀವು ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಹೈಕಮಾಂಡ್ಗೆ ಜೈ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿನಿತ್ಯ ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬಿಟ್ಟು ಮತ್ತಿನ್ನೇನು ರಾಜ್ಯದಲ್ಲಿ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಸಂಚಲನ ಮಾಡುವ RSS ನ ಸಹ ಸಂಘಟನೆಗಳು ಹಿಂದೂ ಪರವಾದ ಸಂಘಟನೆಗಳೇನೆ. MM ಕಲಬುರ್ಗಿ ಅವರ ಹತ್ಯೆ ಹಿಂದೆ, ಗೌರಿ ಲಂಕೇಶ್ ಅವರ ಹತ್ಯೆ ಹಿಂದೆ, ಇಂಥ ಅನೇಕ ಪ್ರಗತಿಪರ ಚಿಂತಕರ ಹತ್ಯೆಯ ಹಿಂದೆ ಇದ್ದಿದ್ದು ಇದೇ RSS ಐಡಿಯಾಲಜಿಯನ್ನ ಪ್ರತಿಪಾದಿಸುವ ಇತರೆ ಸಂಘಟನೆಗಳು. ಹಿಂಗಾರೋಪ ಮಾಡೋರು ಇದ್ದಾರೆ. ದಂಡದಿಂದ ಹಲ್ಲೆ ಮಾಡಬೇಕು ಅಂತಿಲ್ಲ, ದಂಡ ಹಿಡ್ಕೊಂಡವರ ಐಡಿಯಾಲಜಿ, ಆ ಮೆಂಟಾಲಿಟಿ ಕೊಲೆಗಳಿಗೆ ಕಾರಣವಾಗ್ತಿದೆ. ನೋಡಿ ಮೇಡಮ್, ಆರೋಪಗಳು ಅಂತ ಬಂದಾಗ ಅದು ಕೊಲೆ ಯಾರೇ ಮಾಡ್ಲಿ, ಯಾವ ಸಮುದಾಯನೇ ಮಾಡ್ಲಿ, ಯಾವ ಸಂಘಟನೆ ಮಾಡ್ಲಿ, ಯಾರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಅಂತ ಮಾಡಲ್ಲ. ಆಯ್ತಲ್ಲ? ಅದರಲ್ಲಿ 2 ಥಾಟೇ ಇಲ್ಲ. ಯಾರಾದ್ರೂ ಸರಿ, ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಆಯ್ತಲ್ಲ? ಬಟ್ ಇವರು ಯಾವ್ದಕ್ಕೋ ಲಿಂಕ್ ಮಾಡ್ಕೊಂಡು ಮಧ್ಯದಲ್ಲಿ ಸಂಘದ ಹೆಸರು ತರೋದು. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಕೆಟ್ಟ ಹೆಸರು ತರಬೇಕು. ಈ ರೀತಿ ಅಪಪ್ರಚಾರಗಳು ಸಂಘದ ವಿರುದ್ಧವಾಗಿ ನಡ್ಕೊಂಡ್ ಬರ್ತಾ ಇದೆ 100 ವರ್ಷದಿಂದನೂ. ಆಯ್ತಲ್ಲ? ಸಂಘ ತನ್ನ ಕೆಲಸಗಳಿಂದನೇ ಟೀಕೆಗೆ ಉತ್ತರ ಕೊಟ್ಕೊಂಡ್ ಬಂದಿದೆ. ಇವರು RSS ಬಗ್ಗೆ ಇವತ್ತು ಇಷ್ಟೆಲ್ಲ ಮಾತಾಡೋರು, ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಚೆನ್ನೈನಲ್ಲಿ ಎಂದೂ ಕೇಳಲೆದ ದೊಡ್ಡ ಪ್ರವಾಹ ಬಂತು, ಮಳೆ ಬಂದು. ಆ ಪ್ರವಾಹ ಬಂದಾಗ ಪೊಲೀಸರು, ಆರ್ಮಿ ಹೋಗಕ್ಕಿಂತ ಮುಂಚೆ ಜನಗಳ ರಕ್ಷಣೆಗೆ ಫಸ್ಟ್ ಧಾವಿಸಿದ್ದು RSS. ಅಷ್ಟೇ ಯಾಕೆ, ವಿಶಾಖಪಟ್ಟಣದಲ್ಲಿ ಚಂಡಮಾರುತ ಆದಾಗ ಜನಗಳ ರಕ್ಷಣೆಗೆ ಫಸ್ಟ್ ಧಾವಿಸಿದ್ದು RSS. ಕೊಡಗು 3 ವರ್ಷದ ಮುಂಚೆ ಮುಳುಗೋಗಿತ್ತು, ನಿಮ್ಗೆ ಗೊತ್ತು, ಮಳೆ ಬಂದು. ಅವತ್ತು ಫಸ್ಟ್ ಹೋಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸ್ವಯಂ ಸೇವಕರು ಅವತ್ತು ಹೋಗಿದ್ದು. ಉತ್ತರ ಕರ್ನಾಟಕ ಫ್ಲಡ್ಸ್ ಅಲ್ಲಿ ಸ್ವಯಂ ಸೇವಕರು ಹೋಗಿದ್ದು. ಅದು ಸಂಘ ಮಾಡ್ಕೊಂಡ್ ಬರ್ತಿರೋ ಕೆಲಸ. ಇವರಿಲ್ಲ ಅದನ್ನ ಬಿಟ್ಟುಬಿಟ್ಟು ದಂಡ ಹಿಡ್ಕೊಂಡು ಎದುರಿಸ್ತಾರೆ, ಬೆದರಿಸ್ತಾರೆ ಅನ್ನೋ ಒಂದು ಸುಳ್ಳನ್ನ, ಹಸಿ ಸುಳ್ಳನ್ನ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಿಕ್ಕೆ, ಅಥವಾ ತಾವು ಪ್ರಮೋಷನ್ ತಗೊಳ್ಳೋದಿಕ್ಕೆ, ಅಥವಾ ತಮ್ಮ ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನ ಮೆಚ್ಚೋದಕ್ಕೆ ಕೊಡ್ತಿರುವಂತ ಹೇಳಿಕೆಗಳೇ ಹೊರತು ಯಾವುದೇ ತಿರುಳಿಲ್ಲ.